ಓಕೆ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ 2ನೇ ತರಗತಿಗೆ 2ನೇ ಕ್ಲಾಸಿಗೆ ಸ್ವಾಗತ ನಿಮಗೆಲ್ಲರಿಗೂ. ನೀವೀಗಾಗಲೇ ನಿನ್ನೆ ದಿವಸ 1ನೇ ರಾಜ್ಯಶಾಸ್ತ್ರದ 1ನೇ ಅಧ್ಯಾಯದ ಪೀಠಿಕೆ ಅಂದರೆ ಜಸ್ಟ್ ಇಂಟ್ರಡಕ್ಷನನ್ನು ಮಾಡಿದೆ. ನಾನು ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ನಾನು ನಿನ್ನೆ ಪಾಠ ಮಾಡಿದ್ದೆ. ಅದರಲ್ಲಿ ನಾವು 1909ರ ಕಾಯ್ದೆ ಮತ್ತು 1919ರ ಕಾಯ್ದೆ ಬಗ್ಗೆ ತಿಳ್ಕೊಂಡಿದ್ವಿ. ಈಗ 1935ರ ಕಾಯ್ದೆ ಮತ್ತು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈ ಒಂದು ಪಾಠ ನಿಮಗೋಸ್ಕರ. ಈ ಒಂದು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಅತ್ಯಂತ ಕಾನ್ಸಂಟ್ರೇಷನ್ನಿಂದ ಪಾಠ ಕೇಳಬೇಕು, ಮನೇಲಿ ವರ್ಕ್ ಮಾಡಬೇಕು. ಅದಕ್ಕಾಗಿ ನಮ್ಮ ಕಾಲೇಜಿನ ಸಂಸ್ಥಾಪಕರಾದ ಅಧ್ಯಕ್ಷರು, ಪ್ರಾಚಾರ್ಯರು, ನಾವೆಲ್ಲ ಉಪನ್ಯಾಸಕರು ಸೇರಿ ಪ್ರಯತ್ನಪಟ್ಟು ಎಲ್ಲ ಅಧ್ಯಕ್ಷರು ತಯಾರು ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಸಮಯ ಹಾಳು ಮಾಡೋದು ಬೇಡ ಅಂತ. ಅದಕ್ಕಾಗಿ ನೀವು ಈ ಒಂದು ವಿಷಯವನ್ನು ಅತ್ಯಂತ ಸೀರಿಯಸ್ ತಗೊಂಡು ಚೆನ್ನಾಗಿ ಪಾಠ ಕೇಳ್ರಿ. ಓಕೆ, ಇವತ್ತಿನ ಟಾಪಿಕ್ ಬಂದು 1935ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ನಿಮಗಾಗಲೇ ಗೊತ್ತಿದೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ನಿಟ್ಟಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ರೀತಿಯಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು, ಯಾವ ರೀತಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮುಖ್ಯವಾಗಿ ಪರಿಗಣಿಸುವುದು ನಾವು ಮಹಾತ್ಮ ಗಾಂಧೀಜಿಯವರನ್ನು. ಗಾಂಧೀಜಿಯವರ ತತ್ವಗಳು ಏನಾಗಿತ್ತು? ಅಹಿಂಸೆ, ಸತ್ಯಾಗ್ರಹ, ಸಂಯಮ ಅಂದರೆ ತಾಳ್ಮೆ ಇರ್ಬೋದು, ತ್ಯಾಗ, ಈ ರೀತಿಯ ಒಂದು ಮೂಲ ತತ್ವಗಳು ಇತ್ತು. ಭಾರತ ದೇಶಕ್ಕೆ ಅವರು ಸ್ವಾತಂತ್ರ್ಯ ಒಂದು ಗಿಟ್ಟಿಸಿಕೊಳ್ಳುವಲ್ಲಿ ಅಹಿಂಸೆಯ ಮಾರ್ಗವನ್ನು ಹಿಡಿದಿದ್ರು ಅಂತ ಹೇಳ್ಬೋದು. ಹಾಗೆ ಬ್ರಿಟಿಷರು ಸಹಿತ ಬೇಗ ಸ್ವಾತಂತ್ರ್ಯ ಕೊಡಲಿಲ್ಲ. ಆ ಒಂದು ಭಾರತೀಯರ ಅತ್ಯಂತ ಗುಲಾಮಗಿರಿಯಿಂದ ನೋಡ್ಕೊಳ್ತಾ ಇದ್ದರು. ಭಾಳ ದೌರ್ಜನ್ಯ ಮಾಡಿದರು, ಅವ್ರ ಮೇಲೆ ಭಾಳ ಒಂದು ಹಿಂಸೆಯನ್ನು ಮಾಡ್ತೊಡಗಿದ್ರು. ಅದರಿಂದ ತತ್ತರಿಸಿದಂತಹ ಭಾರತೀಯ ಪ್ರಜೆಗಳು ಬ್ರಿಟಿಷ್ ಸರ್ಕಾರದ ಮೇಲೆ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಒತ್ತಡವನ್ನು ತಂದ್ರಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಬ್ರಿಟಿಷ್ ಸರ್ಕಾರ ಅದಕ್ಕೆ ಮಣಿದು ಕೆಲವೊಂದು ಕಾಯ್ದೆಗಳನ್ನು ರೂಪಿಸುವ ಮೂಲಕ ಭಾರತ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ಆವಾಗ ತನ್ನ ಒಂದು ಸ್ವಾತಂತ್ರ್ಯವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ನಾವು 2 ಕಾಯ್ದೆಯನ್ನು ನಿನ್ನೆ ನೋಡಿದ್ವಿ, 1909ರ ಕಾಯ್ದೆ, 1919ರ ಕಾಯ್ದೆ. ಇವತ್ತಿನ ದಿವಸ 1935ರ ಕಾಯ್ದೆಯ ಬಗ್ಗೆ ನೋಡೋಣ. ಈ 1909 ಮತ್ತು 1935ರ ಕಾಯ್ದೆಗಳು, 1919ರ ಕಾಯ್ದೆ, 1909ರ ಕಾಯ್ದೆ ಭಾರತೀಯ ಒಂದು ಪ್ರಜೆಗಳ ಆಶೋತ್ತರಗಳನ್ನು ಒಂದು ಈಡೇರಿಸುವಲ್ಲಿ ಯಶಸ್ವಿಯಾಗಲಿಲ್ಲ, ವಿಫಲಗೊಳ್ತವೆ. ಆಗ ಮತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ, ಸ್ವರಾಜ್ಯ ಆಂದೋಲನವನ್ನು ಪ್ರಾರಂಭ ಮಾಡ್ತಾರೆ. ಆಗ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಮತ್ತು ಅದಕ್ಕೆ ಒತ್ತಡಕ್ಕೆ ಮಣಿದಂಥ ಬ್ರಿಟಿಷ್ ಸರ್ಕಾರ 1927ರಲ್ಲಿ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಅದನ್ನು ನಾವು ಶಾಸನಾತ್ಮಕ ಆಯೋಗ ಅಂತೀವಿ, ಇಲ್ಲಾಂದರೆ ಸೈಮನ್ ಆಯೋಗ ಅಂತ ಕರಿತೀವಿ. ಅದು 1927ರಲ್ಲಿ ರಚನೆಯಾಗ್ತದೆ ಅಂತ ಹೇಳ್ಬೋದು. ನಂತರ ಆ ಸೈಮನ್ ಆಯೋಗ 1929ರಲ್ಲಿ ತನ್ನ ಒಂದು ಅಭಿಪ್ರಾಯವನ್ನು ಮಂಡಿಸುತ್ತದೆ. ಭಾರತಕ್ಕೆ ಒಂದು ಸ್ವತಂತ್ರವಾದ ಡೊಮಿನಿಯನ್ ಸ್ಥಾನಮಾನ ನೀಡಬೇಕಂತ ಮಂಡಿಸ್ತದೆ. ಆಗ ನಂತರ 1930, 31, 32ರಲ್ಲಿ ದುಂಡು ಮೇಜಿನ ಒಂದು ಸಮ್ಮೇಳನಗಳು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತೀವಿ, ಆ ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ ಅಂತ ಹೇಳ್ಬೋದು. ಅದರಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಗವಹಿಸ್ತಾರೆ. ಆಗ ಆ ಸಮ್ಮೇಳನಗಳಲ್ಲಿ ಕೆಲವೊಂದು ಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತೆ, ಹೊರತರಲಾಗುತ್ತೆ. ಏನು? 1ನೇ ಅಂಶ ಬಂದು ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯಗಳನ್ನು ನೀಡಬೇಕು, ದುರ್ಬಲ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯ ನೀಡಬೇಕು, ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರಬೇಕು, ಮತ್ತು ಸಾಮಾಜಿಕ ಬಹಿಷ್ಕಾರ ನಿಷೇಧವನ್ನು ಮಾಡಬೇಕು. ಜೊತೆಗೆ ಕೋಮು ಪ್ರಾತಿನಿಧ್ಯತೆ ಹಾಗೂ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ವರ್ಗವನ್ನು ಮಾಡಬೇಕು. ಅಂದರೆ ಕೇವಲ ಅಸ್ಪೃಶ್ಯರಿಗೆ ಮಾತ್ರ ಪ್ರತ್ಯೇಕವಾದ ಮತಾಧಿಕಾರದ ಬಗ್ಗೆ ಸೌಲಭ್ಯ ಕೊಡಬೇಕು ಅಂತಂದಾಗ ಈ ವಿಷಯದ ಬಗ್ಗೆ ಗಾಂಧೀಜಿಯವರಿಗೂ ಮತ್ತು ಅಂಬೇಡ್ಕರ್ ಅವರಿಗೆ ಸ್ವಲ್ಪ ಘರ್ಷಣೆಯಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಗಾಂಧೀಜಿಯವರ ವಿಚಾರವೇನಾಗಿತ್ತು, ಕೇವಲ ಅಸ್ಪೃಶ್ಯರಿಗೆ ಮಾತ್ರ ಕೊಟ್ಟಾಗ ಅದು ಅಸಮಾನತೆಯಾಗುತ್ತೆ, ಬೇಡ ಅಂತ. ಈ ಒಂದು ನಿಟ್ಟಿನಲ್ಲಿ ಈ ಘರ್ಷಣೆಯಾದಾಗ ಗಾಂಧೀಜಿಯವರು ಏನು ಮಾಡ್ತಾರೆ, ಅದನ್ನು ಬೇಡ ಅಂತಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆಗ ಇನ್ನುಳಿದಂಥ ಅನೇಕ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ, ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಸಂಧಾನ ಮಾಡುವ ಮೂಲಕ
ಕೇವಲ ಅಸ್ಪೃಶ್ಯರಿಗೆ ಮಾತ್ರ ಪ್ರತ್ಯೇಕವಾದ ಮತಾಧಿಕಾರ ಬೇಡ, ದುರ್ಬಲ ವರ್ಗಗಳಿಗೆ ಪ್ರತ್ಯೇಕವಾದ ಮತಾಧಿಕಾರ ಕೊಡುವುದರ ಬಗ್ಗೆ ಚಿಂತನೆ ಮಾಡಿದಾಗ ಆ ವಿಷಯಕ್ಕೆ ಗಾಂಧೀಜಿಯವರು ಒಪ್ತಾರೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಈ ಎಲ್ಲ ಅಂಶಗಳು ರಚನೆ ಆಗ್ತವೆ ಈ ಒಂದು ದುಂಡು ಮೇಜಿನ ಒಂದು ಸಮ್ಮೇಳನಗಳಲ್ಲಿ. ನಂತರ ಈ ಎಲ್ಲ ಒಂದು ಸಮ್ಮೇಳನಗಳ ನಂತರ ಈ ವಿಷಯದ ಕುರಿತು ಶ್ವೇತಪತ್ರವನ್ನು ಹೊರಡಿಸಲಾಗುತ್ತದೆ. ಆ ವಿಷಯವನ್ನು ಇಟ್ಕೊಂಡು ಕೊನೆಗೆ 1935 ಒಂದು ಹೊಸ ಭಾರತ ಸರ್ಕಾರ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಜಾರಿ ಮಾಡುತ್ತದೆ ಅಂತ ಹೇಳ್ಬೋದು. ಅದೇ 1935 ಭಾರತ ಸರ್ಕಾರ ಕಾಯ್ದೆ. ಯಾಕಂದರೆ 1909, 1919 ಕಾಯ್ದೆಗಳು ವಿಫಲಗೊಳ್ತವೆ. ನಂತರ ಬಂದದ್ದೇ 1935 ಭಾರತ ಸರ್ಕಾರ ಕಾಯ್ದೆ. ಈ ಕಾಯ್ದೆಯಲ್ಲಿ ಏನಿತ್ತು, ಈ ಕಾಯ್ದೆಯ ಉದ್ದೇಶಗಳೇನು, ಈ ಕಾಯ್ದೆಯ ಮುಖ್ಯಾಂಶಗಳು ಏನು ಅಂದರೆ, ಈ ಒಂದು ಕಾಯ್ದೆಯ ಮುಖ್ಯಾಂಶಗಳು ಒಂದನೆಯದ್ದು ಈ ಒಂದು ಸಂಯುಕ್ತ ಪದ್ಧತಿ ಜಾರಿಗೆ ತರುವುದು. ಇದ್ರ ಬಗ್ಗೆ 1919 ಕಾಯ್ದೆಯಲ್ಲಿ ಆಗಲೇ ಒಂದು ಸೂಚನೆ ಇರುತ್ತೆ. ನಂತರ ಅದನ್ನೇ ಮುಂದುವರಿಸ್ಕೊಂಡು ಬಂದು ಸಂಯುಕ್ತ ಪದ್ಧತಿ ಜಾರಿಗೆ ತರಬೇಕು. ಯಾಕಂದರೆ ಬ್ರಿಟಿಷ್ ಪ್ರಾಂತ್ಯಗಳು ಹಾಗೂ ಭಾರತದ ದೇಶೀಯ ಸಂಸ್ಥಾನಗಳ ಒಂದು ಘಟಕಗಳು ಇವೆರಡೂ ಸೇರಿ ಅಧಿಕಾರ ಮಾಡಬೇಕಂತ ಆಗುತ್ತೆ. ಎರಡನೇ ಒಂದು ಅಂಶ ಬಂದು ಅಧಿಕಾರ ವಿಭಜನೆ. ಕೇಂದ್ರ ಮತ್ತು ಪ್ರಾಂತ್ಯಗಳ ಮಧ್ಯೆ ಅಧಿಕಾರದ ವಿಭಜನೆ ಆಗಬೇಕು. ಕೇಂದ್ರ ಮತ್ತು ಪ್ರಾಂತ್ಯಗಳು ಆಡಳಿತದ ಅನುಕೂಲಕ್ಕಾಗಿ ಕೇಂದ್ರ ಮತ್ತು ಪ್ರಾಂತ್ಯಗಳ ಮಧ್ಯೆ ಅಧಿಕಾರದ ವಿಭಜನೆ ಆಗಬೇಕಂತಾಗುತ್ತೆ. ಅದರಲ್ಲಿ 3 ಅಂಶಗಳು ಬರ್ತವೆ: ಕೇಂದ್ರ ಪಟ್ಟಿ, ರಾಜ್ಯ ಪ್ರಾಂತ್ಯಗಳ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ. ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಅಧಿಕಾರ ಮಾಡುವವರು ಯಾರು? ಕೇಂದ್ರ ಸರ್ಕಾರ. ಅಲ್ಲಿ ವಿದೇಶಾಂಗ ವ್ಯವಹಾರ ಇರ್ಬೋದು, ಯುದ್ಧದ ಬಗ್ಗೆ ಇರ್ಬೋದು, ಬ್ಯಾಂಕಿಂಗ್ ಬಗ್ಗೆ ಇರ್ಬೋದು, ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಇರ್ಬೋದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಒಂದು ಅಧಿಕಾರ ಮಾಡುವುದು ಕೇಂದ್ರ ಸರ್ಕಾರ. ಇನ್ನು ಪ್ರಾಂತ್ಯಗಳ ಪಟ್ಟಿ, ಇಲ್ಲಿ ಆ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಮಾಡುವುದು ಪ್ರಾಂತ್ಯ ಸರ್ಕಾರ. ಆ ಒಂದು ವಿಷಯ ಶಿಕ್ಷಣ ಇರ್ಬೋದು, ಸಾರಿಗೆ ಇರ್ಬೋದು, ಕಂದಾಯ ಇರ್ಬೋದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಅಧಿಕಾರ ಮಾಡುವವರು ಯಾರು? ಪ್ರಾಂತೀಯ ಸರ್ಕಾರ. ಇನ್ನು ಮೂರನೇದ್ದು ಸಮವರ್ತಿ ಪಟ್ಟಿ. ಅಂದರೆ ಈ ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳು, ಕಾನೂನಿನ ಬಗ್ಗೆ ವಿಷಯಗಳೆಲ್ಲವನ್ನು, ಒಂದು ವಿವಾಹ ಮತ್ತು ವಿಚ್ಛೇದನ, ಕಾನೂನು ಬಗ್ಗೆ, ಇವೆಲ್ಲ ಹಲವಾರು ವಿಷಯಗಳ ಬಗ್ಗೆ ಅಧಿಕಾರ ಮಾಡುವವರು ಯಾರು? ಕಾನೂನು ಹೊರಡಿಸುವವರು ಯಾರು? ಕೇಂದ್ರ ಮತ್ತು ಪ್ರಾಂತ್ಯಗಳು ಎರಡಕ್ಕೂ ಅಧಿಕಾರ ಇರುತ್ತೆ. ಹೀಗೆ ಸಂಯುಕ್ತ ಪದ್ಧತಿ ಮತ್ತು ಅಧಿಕಾರ ವಿಭಜನೆ. ಇನ್ನು ಮೂರನೇದ್ದು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತೆ. 1919 ಕಾಯ್ದೆಯಲ್ಲಿ ನಿಮಗಾಗಲೇ ಗೊತ್ತಿದೆ, ಕಾಯ್ದಿರಿಸಿದ ವಿಷಯಗಳು, ವರ್ಗಾಯಿಸಿದ ವಿಷಯಗಳಂತ ಎರಡರ ಬಗ್ಗೆ ನಾವು ನೋಡಿದ್ವಿ. ಅದೇ ರೀತಿಯಾಗಿ ದ್ವಿಸರ್ಕಾರ ಪದ್ಧತಿ ಅಂತ ಅಂದರೆ ಇಲ್ಲಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ತಮ್ಮಿಂದ ನೇಮಿಸಲ್ಪಟ್ಟ ಒಂದು ಮಂತ್ರಿಗಳಿಂದ ಗವರ್ನರ್ ಜನರಲ್ ಅವರು ಅವ್ರ ಸಹಾಯ ತೆಗೆದುಕೊಂಡು ಅಧಿಕಾರ ಮಾಡುವುದು. ಮತ್ತು ಇಲ್ಲಿ ವರ್ಗಾಯಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಒಂದು ಮಂತ್ರಿಗಳ ಮೂಲಕ, ಅವ್ರ ಸಲಹೆಯ ಮೂಲಕ ಗವರ್ನರ್ ಜನರಲ್ ಅಧಿಕಾರ ಮಾಡುವುದು. ಹೀಗೆ ದ್ವಿಸರ್ಕಾರ ಪದ್ಧತಿ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನಾಲ್ಕನೇದು ದ್ವಿಸದನ ಪದ್ಧತಿ. 2 ಸದನಗಳು ಬರ್ತವೆ ಇಲ್ಲಿ, ಫೆಡ್ರಲ್ ಅಸೆಂಬ್ಲಿ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ. ಕೌನ್ಸಿಲ್ ಆಫ್ ಸ್ಟೇಟ್ಸ್ನಲ್ಲಿ 260 ಸದಸ್ಯರು ಇದ್ದು, ಅದರಲ್ಲಿ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದ ಸದಸ್ಯರು ಇರ್ತಾರೆ 156 ಸದಸ್ಯರು, ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾದ 104 ಸದಸ್ಯರು ಇರ್ತಾರೆ. ಜೊತೆಗೆ ಫೆಡ್ರಲ್ ಅಸೆಂಬ್ಲಿಯಲ್ಲಿ 375 ಸದಸ್ಯರಿರ್ತಾರೆ. ಅದರಲ್ಲಿ 250 ಸದಸ್ಯರು ವಿಧಾನಸಭೆ ಸದಸ್ಯರಿಂದ ಆಯ್ಕೆಯಾದರೆ 125 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾಗ್ತಾರೆ ಅಂತ ಹೇಳ್ಬೋದು. ಹೀಗೆ ಇಲ್ಲಿ ನಾವು 4 ಅಂಶಗಳನ್ನು ಅಷ್ಟೇ ಅಲ್ಲ, ಮತ್ತೊಂದು ಅಂಶ ನೋಡ್ತೀವಿ. ಮೊದಲ ಬಾರಿಗೆ ಈ ಕಾಯ್ದೆಯ ಮೂಲಕ ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ಫೆಡ್ರಲ್ ನ್ಯಾಯಾಲಯದ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಅಂಶಗಳನ್ನು ನಾವು ನೋಡುವುದು 1935 ಕಾಯ್ದೆಯಲ್ಲಿ ಅಂತ ಹೇಳ್ಬೋದು. ನಂತರ 1935 ಕಾಯ್ದೆ ಪ್ರಮುಖವಾಗಿ ಜಾರಿಗೆ ಬಂತು. ಎಷ್ಟೆಲ್ಲ ಅಂಶಗಳನ್ನು ಸೇರಿಸ್ತು. ದ್ವಿಸರ್ಕಾರ ಪದ್ಧತಿ, ಸಂಯುಕ್ತ ಸರ್ಕಾರ ಪದ್ಧತಿ, ಮತ್ತು ಅಲ್ಲಿ ಅಧಿಕಾರ ವಿಭಜನೆ ನೋಡ್ತೀವಿ ನಾವು, ಮತ್ತು ಇಲ್ಲಿ ಶಾಸಕಾಂಗದ ಬಗ್ಗೆ ನೋಡ್ತೀವಿ, ಮತ್ತು ಫೆಡ್ರಲ್ ನ್ಯಾಯಾಲಯದ ಬಗ್ಗೆ ಸ್ಥಾಪನೆ ಆಯಿತು. ಇಷ್ಟೆಲ್ಲ ಮಾಡಿದರೂ ಕೂಡ ಸೈಮನ್ ಆಯೋಗ ಏನು ತನ್ನ ಒಂದು ಶಿಫಾರಸು ಮಾಡಿತ್ತು, ಭಾರತಕ್ಕೆ ಸ್ವತಂತ್ರವಾದ ಡೊಮಿನಿಯನ್ ಸ್ಥಾನಮಾನ ನೀಡಬೇಕಂತ, ಅದು ಈ ಕಾಯ್ದೆಯ ಮೂಲಕ ಸಿಗುವುದಿಲ್ಲ. ಭಾರತಕ್ಕೆ ಯಾವುದೇ ಒಂದು ಸ್ವಾತಂತ್ರ್ಯ ಸಿಗುವುದಿಲ್ಲ.
ಮತ್ತು ಈ ಒಂದು ಸಂಯುಕ್ತ ವ್ಯವಸ್ಥೆಯು ಸಹಿತ ಅಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗುವುದಿಲ್ಲ. ಅಲ್ಲಿ ಮತ್ತೆ ದೇಶೀಯ ಸಂಸ್ಥಾನದ ಆಳ್ವಿಕೆಗೆ ವಿಲೀನಕ್ಕೆ ಅಲ್ಲಿ ವಿರೋಧವಾಗುತ್ತದೆ. ಯಾವ ರೀತಿ ದೇಶೀಯ ಸಂಸ್ಥಾನಗಳಿಗೂ ಇಲ್ಲಿ ಅವಕಾಶ ಕೊಡಬೇಕಂತ ಇತ್ತು 35ರ ಕಾಯ್ದೆಯಲ್ಲಿ, ಅದು ಕೂಡ ಇಲ್ಲಿ ಯಶಸ್ವಿಯಾಗಂಗಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ 1935ರ ಕಾಯ್ದೆಯಲ್ಲಿ ಯಶಸ್ವಿಯಾಗಂಗಿಲ್ಲ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಇಚ್ಛೆ ಏನಿತ್ತು ಅದು ಸಂಪೂರ್ಣವಾಗಿ ಈಡೇರಂಗಿಲ್ಲ. ನಂತರ ಈ ಒಂದು ಕಾಯ್ದೆ ಭಾರತೀಯರ ಒಂದು ಪ್ರಜೆಗಳ ಒಂದು ಏನು ಅವರ ಒಂದು ಇಚ್ಛೆ ಇತ್ತು ಅದನ್ನು ಈಡೇರಿಸುವಲ್ಲಿ ಈ ಕಾಯ್ದೆ ಕೂಡ ವಿಫಲವಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಭಾರತೀಯರ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಇಚ್ಛೆ ಏನಿತ್ತು, ಬರೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಂತ ಅಷ್ಟೇ ಇರಲಿಲ್ಲ, ಮತ್ತು ಭಾರತಕ್ಕೆ ಪ್ರತ್ಯೇಕವಾದ ಸಂವಿಧಾನ ಬೇಕು, ಸಂವಿಧಾನ ರಚನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕಂತ ಅನ್ನುವುದು ಸಹಿತ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಇಚ್ಛೆಯಾಗಿತ್ತು. ಆ ನಿಟ್ಟಿನಲ್ಲಿ ಇಲ್ಲಿ ಮತ್ತು ಆ ಬೇಡಿಕೆಯನ್ನು ಮತ್ತಷ್ಟು ಪುನರುಚ್ಚಿಸಿತು ಸ್ವಾತಂತ್ರ್ಯ ಹೋರಾಟಗಾರರು. ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಮತ್ತೆ ಆ ಒಂದು ಸ್ವಾತಂತ್ರ್ಯದ ಒಂದು ಹೋರಾಟದ ಬಯಕೆ ಜೊತೆಗೆ ಸಂವಿಧಾನ ರಚನೆ ಮಾಡಬೇಕಂತದ ಬಯಕೆಯನ್ನು ಮತ್ತೆ ಪುನರುಚ್ಚಿಸಿದಾಗ ಆಗ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ, ಆ ಒಂದು ವಿಷಯವನ್ನು ಪರಿಗಣಿಸ್ತದೆ. ಅಷ್ಟರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ಎರಡನೇ ಮಹಾಯುದ್ಧ 1939ರಿಂದ 1945ರವರೆಗೆ ನಡೀತದೆ ಅಂತ ಹೇಳ್ಬೋದು. ಆ ಯುದ್ಧದಲ್ಲಿ ಒಂದು ಇಂಗ್ಲೆಂಡ್ ಅಂದರೆ ಬ್ರಿಟನ್ ಪಾಲ್ಗೊಂಡಿರ್ತದೆ. ಆಗ ಏನು ಮಾಡ್ತದೆ ಬ್ರಿಟಿಷ್ ಸರ್ಕಾರ 1942 ಮಾರ್ಚ್ನಲ್ಲಿ ಅವಾಗ ಸ್ಟಾಫೋರ್ಡ್ ಕ್ರಿಪ್ಸ್ ಅನ್ನೋರನ್ನು ಭಾರತಕ್ಕೆ ಕಳಿಸ್ಕೊಡುತ್ತೆ. ಸ್ಟಾಫರ್ಡ್ ಕ್ರಿಪ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಭಾರತಕ್ಕೆ ಕಳಿಸ್ತದೆ ಎಲ್ಲ ವ್ಯವಸ್ಥೆ ನೋಡಿಕೊಳ್ಳಿಕ್ಕೆ, ಭಾರತದಲ್ಲಿ ಏನು ನಡೆದಿದೆ, ಯಾವ ವಿಷಯದ ಬಗ್ಗೆ ನಾವು ಪರಿಗಣನೆ ತಗೊಳ್ಬೇಕು, 35ರ ಕಾಯ್ದೆ ಯಾವಾಗ ವಿಫಲವಾಯಿತು, ಮತ್ತೇನು ಮಾಡಬೇಕಂತ ಎಲ್ಲ ವಿಷಯವನ್ನು ಪರಿಶೀಲಿಸಲಿಕ್ಕೆ ಸ್ಟಾಫರ್ಡ್ ಕ್ರಿಪ್ಸ್ ಅವರು 1942 ಮಾರ್ಚ್ನಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾರೆ. ಅವರು ಯಾವ ರೀತಿಯಾಗಿ ತಮ್ಮ ಒಂದು ವರದಿಯನ್ನು ಸಲ್ಲಿಸ್ತಾರೆ, ಎರಡನೇ ಮಹಾಯುದ್ಧ ಮುಗಿದ ನಂತರ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ರಚನಾ ಸಮಿತಿಯನ್ನು ಮಾಡಬೇಕಂತ ಹೇಳ್ತಾರೆ ಮತ್ತು ಭಾರತಕ್ಕೆ ಒಂದು ಸ್ವತಂತ್ರವಾದ ಡೊಮಿನಿಯನ್ ಸ್ಥಾನಮಾನ ನೀಡಬೇಕಂತ ಕ್ರಿಪ್ಸ್ ಅವರು ಹೇಳ್ತಾರೆ. ಯಾಕಂದರೆ ಎರಡನೇ ಮಹಾಯುದ್ಧ ಮುಗಿದ ನಂತರ ಭಾರತಕ್ಕೆ ಸಂವಿಧಾನ ರಚನೆ ಮಾಡಲಿಕ್ಕೆ ಒಂದು ರಾಜ್ಯಾಂಗ ರಚನಾ ಸಮಿತಿ ನೇಮಕ ಮಾಡಬೇಕು, ಜೊತೆಗೆ ಭಾರತಕ್ಕೆ ಸ್ವತಂತ್ರವಾದ ಸ್ಥಾನಮಾನ ನೀಡಬೇಕು, ಪ್ರತ್ಯೇಕವಾದ ಸ್ವತಂತ್ರ ಸ್ಥಾನಮಾನ ಅಂತ ತಿಳ್ಕೊಂಡು ಈ ಒಂದು ಕ್ರಿಪ್ಸ್ ಅವರು ತಮ್ಮ ವರದಿಯಲ್ಲಿ ಹೇಳ್ತಾರೆ. ಆಗ ನಂತರ ಏನಾಗುತ್ತೆ, ಈ ಒಂದು ಕ್ರಿಪ್ಸ್ ಅವರ ವರದಿಯ ಆಧಾರದ ಮೇಲೆಗೆ 1946ರಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಬ್ರಿಟಿಷ್ ಸರ್ಕಾರ ಅಲ್ಲಿ ಚುನಾವಣೆ ನಡೆದು ಲೇಬರ್ ಪಕ್ಷ ಜಾರಿಗೆ ಬಂದು ಅಲ್ಲಿ ಕ್ಲೆಮೆಂಟ್ ಆಟ್ಲಿ ಅವರು ಪ್ರಧಾನಮಂತ್ರಿಯಾಗಿ ನಂತರ ಒಂದು ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಕಳಿಸ್ಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿ 1946ರಲ್ಲಿ ಒಂದು ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸ್ಕೊಡುವುದಾಗಿ ಘೋಷಿಸ್ತಾರೆ ಅಂತ ಹೇಳ್ಬೋದು. ಈ ಒಂದು ಕ್ಯಾಬಿನೆಟ್ ಮಿಷನ್ ಏನೆಲ್ಲ ಅಂಶಗಳನ್ನು ಶಿಫಾರಸುಗಳನ್ನು ಒಳಗೊಂಡಿತ್ತು ಅಂದರೆ, ಈ ಒಂದು 389 ಸದಸ್ಯರಿರ್ತಕ್ಕಂಥ ಸಂವಿಧಾನ ರಚನಾ ಸಭೆ ರಚನೆ ಆಗಬೇಕು, ಜೊತೆಗೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಮಧ್ಯಂತರ ಸರ್ಕಾರವನ್ನು ರಚಿಸಬೇಕು, ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಸೇರಿ ಇಲ್ಲಿ ಮಧ್ಯಂತರ ಸರ್ಕಾರ ರಚನೆ ಮಾಡಬೇಕು ತಾತ್ಕಾಲಿಕವಾಗಿ ಅಂತ ಹೇಳ್ತದೆ ಈ ಒಂದು ಕ್ಯಾಬಿನೆಟ್ ಮಿಷನ್ನು. ಅಷ್ಟೇ ಅಲ್ಲ, ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳೊಂದಿಗೆ ಒಂದು ಭಾರತದ ಒಕ್ಕೂಟವನ್ನು ರಚನೆ ಮಾಡಬೇಕು, ಪ್ರತ್ಯೇಕ ಪಾಕಿಸ್ತಾನ ರಚನೆ ಸಾಧ್ಯವಿಲ್ಲ ಎಂಬುದರ ಬಗ್ಗೆ ನಿರಾಕರಣೆ ಮಾಡ್ತದೆ ಇದು ಅಂತ ಹೇಳ್ಬೋದು. ಆದರೆ ಈ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಏನಾಗುತ್ತದೆ, ಈ ಮಿಷನ್ ಪ್ಲ್ಯಾನ್ ಪ್ರಕಾರ ಕ್ಯಾಬಿನೆಟ್ ಮಿಷನ್ ಏನು ಹೇಳಿತು, ಭಾರತದ ಸಂವಿಧಾನ ರಚನೆಗೆ ಒಂದು ಸಂವಿಧಾನ ರಾಜ್ಯಾಂಗ ರಚನಾ ಸಮಿತಿ ನೇಮಕ ಮಾಡಬೇಕಂತಿರ್ತದಲ್ಲ, ಅದು ಒಂದು ಸಮಿತಿಯನ್ನು ನೇಮಕ ಮಾಡಲಾಗುತ್ತದೆ. ಅದರ ಅಧ್ಯಕ್ಷತೆಯನ್ನು 1946ರಲ್ಲಿ ಈ ರಾಜ್ಯಾಂಗ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸ್ತಾರೆ ಮತ್ತು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ, ಫಸ್ಟ್ ಇಯರ್ನಲ್ಲಿ ಓದಿರಿ. ಈ ರೀತಿಯಾಗಿ ಸಂವಿಧಾನ ರಚನಾ ಸಮಿತಿ ನೇಮಕವಾಗುತ್ತೆ ಅಂತ ಹೇಳ್ಬೋದು. ನಂತರ ಈ 1947ರಲ್ಲಿ ಏನಾಗುತ್ತೆ, ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕನ್ನುವ ನಿಟ್ಟಿನಲ್ಲಿ ಮತ್ತೊಂದು ಒತ್ತಡ, ಒಂದು ಬಲವಂತದಿಂದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತಕ್ಕೆ ಬ್ರಿಟಿಷ್ ಸರ್ಕಾರ ಕಳಿಸಲಾಗುತ್ತದೆ. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಈ ಒಂದು ಭಾರತದ ಸ್ವಾತಂತ್ರ್ಯ ಕೊಡುವಲ್ಲಿ ಮಹತ್ವಪೂರ್ಣವಾದ ಒಂದು ಪಾತ್ರ ವಹಿಸ್ತಾರೆ ಅಂತ ಹೇಳ್ಬೋದು. ಈ ನಡುವೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಜಾರಿಗೆ ಆಗುತ್ತೆ 47ರಲ್ಲಿ.
ಈ ಕಾಯ್ದೆಯ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯ ಅಂಶಗಳೇನು? ಇದು ಒಂದು ದೊಡ್ಡ ಪ್ರಬಲವಾದ ಕಾಯ್ದೆ, ಬಹುಮುಖ್ಯ ನಿರ್ಣಾಯಕವಾದ ಕಾಯ್ದೆ. ಈ ಒಂದು ಕಾಯ್ದೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳ್ಬೋದು. ಈ ಕಾಯ್ದೆಯ ಒಂದು ಮುಖ್ಯಾಂಶಗಳೇನು ಅಂದರೆ, ಒಂದನೇದ್ದು 15ನೇ ಆಗಸ್ಟ್ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳು ಸ್ಥಾಪಿಸಲು ಈ ಕಾಯ್ದೆ ಅವಕಾಶ ನೀಡುತ್ತದೆ. ಅಖಂಡ ಭಾರತ ಒಂದಿತ್ತು, ಆ ಭಾರತದಲ್ಲಿ ಪಾಕಿಸ್ತಾನ್ ಮತ್ತು ಭಾರತ ಅಂತ ಎರಡು ಪ್ರತ್ಯೇಕ ರಾಷ್ಟ್ರಗಳು ಆಗಬೇಕಂತ ಈ ಕಾಯ್ದೆ ಅವಕಾಶ ನೀಡುತ್ತದೆ. ಯಾಕಂದರೆ ಭಾರತದಲ್ಲಿ 1885ರಲ್ಲಿ ಸ್ಥಾಪನೆಯಾದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಆದರೆ, ಮುಸ್ಲಿಂ ಲೀಗ್ ಒಂದು ಪಕ್ಷ ಇರ್ತದೆ. ಆ ಮುಸ್ಲಿಂ ಲೀಗ್ ಪಕ್ಷ ಏನು ಮಾಡ್ತದೆ, ತನಗೂ ಪ್ರತ್ಯೇಕವಾದ ರಾಷ್ಟ್ರ ಬೇಕು ಅಂತ ಬೇಡಿಕೆ ಇರ್ತದೆ. ಅದರ ಪ್ರಕಾರ 15ನೇ ಆಗಸ್ಟ್ 1947ರಂದು ಭಾರತ ಸ್ವತಂತ್ರವಾದಾಗ ಎರಡು ರಾಷ್ಟ್ರಗಳು, ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳು ವಿಭಜನೆ ಆಗಬೇಕಂತ ಈ ಕಾಯ್ದೆ ಹೇಳುತ್ತದೆ. ನಂತರ ಈ ಕಾಯ್ದೆ ಅನ್ವಯ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ ಇವೆಲ್ಲ ಪ್ರಾಂತ್ಯಗಳು ಏನಾಗ್ತವೆ, ಬ್ರಿಟಿಷ್ ಇಂಡಿಯಾದಿಂದ ಭಾರತದ ಭೂಭಾಗದ ವ್ಯಾಪ್ತಿಗೆ ಬರ್ತದೆ. ಕೆಲವೊಂದು ಪ್ರಾಂತ್ಯಗಳು ಬ್ರಿಟಿಷ್ ಸರ್ಕಾರಕ್ಕೆ ಸೇರ್ತವಲ್ಲ, ಅವೆಲ್ಲ ಭಾರತಕ್ಕೆ ಸೇರಿಕೊಳ್ತವೆ ಅಂತ ಹೇಳ್ಬೋದು. ಈ ಎಲ್ಲ ಗಡಿಗಳನ್ನು ಗುರುತಿಸಲಿಕ್ಕೆ, ಬಾರ್ಡರ್ಗಳನ್ನು ಗುರುತಿಸಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡುತ್ತಾರೆ. ಅವರೇ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಹೇಳ್ಬೋದು. ಇವರ ಅಧ್ಯಕ್ಷತೆಯಲ್ಲಿ ಬೌಂಡರಿ ಕಮಿಷನನ್ನು ನೇಮಕ ಮಾಡುತ್ತದೆ ಬ್ರಿಟಿಷ್ ಸರ್ಕಾರ. ಸರ್ ಸಿರಿಲ್ ರ್ಯಾಡ್ಕ್ಲಿಫ್, ಇದು 1 ಮಾರ್ಕ್ಸ್ ಕ್ವಶನ್ ಇದೆ. ಇವರು ಬೌಂಡರಿ ಕಮಿಷನನ್ನು ನೇಮಕ ಮಾಡಿ ಅಧ್ಯಕ್ಷನ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನು ವಹಿಸಿ ಆ ಎಲ್ಲ ಪ್ರಾಂತ್ಯಗಳ ವಿಭಜನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಈ ಕಾಯ್ದೆ ಅನ್ವಯ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿ ಆಧಿಪತ್ಯ ಕೊನೆಗೊಳ್ಳುತ್ತದೆ. ಎಲ್ಲ ಪ್ರಾಂತ್ಯಗಳು ಸ್ವಾತಂತ್ರ್ಯಗೊಳ್ತವೆ, ಅಲ್ಲಿ ಯಾವ ರಾಜಂದು ಅಧಿಕಾರ ಇರಂಗಿಲ್ಲ ಅಂತ. ಅಷ್ಟೇ ಅಲ್ಲ, ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಹೊರತು ಅವ್ರಿಗೆ ಯಾವುದೇ ವಿಶೇಷ ಅಧಿಕಾರ ಇರಂಗಿಲ್ಲ. ಏನಂದರೆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಅಧಿಕಾರ ನೋಡ್ಕೊಳ್ತಕ್ಕಂಥ ಎಲ್ಲ ಗವರ್ನರು ಸುಮ್ಮನೆ ಮುಖ್ಯಸ್ಥರಾಗಿರ್ತಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಸ್ವಂತ ಕಾರ್ಯಕ್ರಮಗಳಿಗೆ ಯಾವುದೇ ಅಧಿಕಾರ ಇರಂಗಿಲ್ಲ. ಅಲ್ಲಿ ಸಂವಿಧಾನವೇ ಪ್ರಮುಖವಾಗಿರ್ತದೆ ಅಂತ ಹೇಳ್ಬೋದು. ಹೀಗೆ ಈ ಇಲ್ಲಿ ಸೆಕ್ರೆಟ್ರಿ ಆಫ್ ಸ್ಟೇಟ್ನ ಎಲ್ಲ ಹುದ್ದೆ ರದ್ದಾಗುತ್ತದೆ. ಈ ಕಾಯ್ದೆ ಮೂಲಕ ಸೆಕ್ರೆಟರಿ ಆಫ್ ಸ್ಟೇಟ್ನ ಕಮಿಷನರ್ ಆದಂಥ ಹುದ್ದೆ ರದ್ದಾಗುತ್ತದೆ ಅಂತ ಹೇಳ್ಬೋದು. ಜೊತೆಗೆ 1947 ಆಗಸ್ಟ್ 15ರಿಂದ ಬ್ರಿಟಿಷ್ ಚಕ್ರಾಧಿಪತ್ಯ ಸರ್ಕಾರ ಕೊನೆಗೊಳ್ಳುತ್ತದೆ. ಬ್ರಿಟಿಷ್ ಚಕ್ರಾಧಿಪತ್ಯ ಕೊನೆಗೊಂಡು ಭಾರತಕ್ಕೆ ಸ್ವತಂತ್ರ ಸ್ಥಾನಮಾನ ಸಿಗುತ್ತದೆ. ಭಾರತಕ್ಕೆ ಸ್ವತಂತ್ರವಾದಂಥ ತನ್ನದಾದಂಥ ಸಂವಿಧಾನ ರಚಿಸಿಕೊಳ್ಳಲಿಕ್ಕೆ ಅವಕಾಶ ಸಿಗುತ್ತದೆ. ಅಲ್ಲಿಂದ ಯಾವುದೇ ಬ್ರಿಟಿಷ್ ಸರ್ಕಾರದ ಅಧಿಪತ್ಯ, ಚಕ್ರಾಧಿಪತ್ಯ ಯಾವ ಇರಂಗಿಲ್ಲ, ಎಲ್ಲ ರದ್ದಾಗುತ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ 1947ರ ಭಾರತ ಸ್ವತಂತ್ರ ಕಾಯ್ದೆ ಜಾರಿಯಾಗುತ್ತೆ. ಇದರಿಂದ ಭಾರತ ದೇಶ ಸ್ವತಂತ್ರ ರಾಷ್ಟ್ರವಾಯಿತು ಮತ್ತು ಭಾರತ ದೇಶಕ್ಕೆ ಸ್ವತಂತ್ರವಾದ ಸಂವಿಧಾನ ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿತು ಅಂತ ಹೇಳ್ಬೋದು. ಇಷ್ಟರವರೆಗೆ ನಾವು ಇವತ್ತು ದಿವಸ ಭಾರತದ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಡೆದಂಥ ಭಾರತೀಯ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ನೋಡಿದ್ವಿ ಅಂತ ಹೇಳ್ಬೋದು. ಈ ಮಧ್ಯದಲ್ಲಿ ನಾವು ಮಧ್ಯಂತರ ಸರ್ಕಾರ ಸಹಿತ ಬರುತ್ತದೆ. ಆ ಮಧ್ಯಂತರ ಸರ್ಕಾರ ಇರ್ಬೋದು, ಜೊತೆಗೆ ಇಲ್ಲಿ ಚುನಾವಣೆಗಳು ಬರ್ತವೆ, ಮತ್ತು ಇಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಬರುತ್ತೆ, ರಾಜ್ಯಗಳ ಪುನರ್ರಚನೆ ಬರುತ್ತೆ. ಇವೆಲ್ಲ ವಿಷಯಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಯಾಕಂದರೆ ಮಧ್ಯಂತರ ಸರ್ಕಾರ ಏನಿದು ಮೆಡಿವಲ್ ಗವರ್ನಮೆಂಟ್ ಅಂತೀವಿ, ಮಧ್ಯಂತರ ಸರ್ಕಾರ ಯಾವ ರೀತಿಯಾಗಿ ಬಂತು ಅಂದರೆ 1946ರಲ್ಲೇ ಸೆಪ್ಟೆಂಬರ್ 12ರಂದು ಮಧ್ಯಂತರ ಸರ್ಕಾರ ರಚನೆಯಾಗುತ್ತದೆ. 1946ರಲ್ಲಿ ಸೆಪ್ಟೆಂಬರ್ 2ರಂದು ಮಧ್ಯಂತರ ಸರ್ಕಾರ ಜಾರಿಯಾಗುತ್ತೆ. 1946 ಸೆಪ್ಟೆಂಬರ್ 2ರಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗುತ್ತದೆ. ಈ ರಚನಾ ಸಭೆ, ಭಾರತದ ಸಂವಿಧಾನ ರಚನಾ ಸಭೆ 380 ಸದಸ್ಯರನ್ನು ಒಳಗೊಂಡಿತ್ತು. ಈ ಸಭೆ ಏನು ಮಾಡ್ತದ 1946 ಡಿಸೆಂಬರ್ 9ರಂದು ಆರಂಭವಾಗಿ ಇಲ್ಲಿ ಈ ಸ್ವತಂತ್ರ
ಭಾರತಕ್ಕೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಮಧ್ಯಂತರ ಸರ್ಕಾರ ರಚನೆ ಆಯಿತು. ಅದರ ಒಂದು ಮುಖ್ಯಸ್ಥ ವಹಿಸಿದವರು ಪ್ರಧಾನಮಂತ್ರಿ ಅಂದರೆ ಜವಾಹರ್ಲಾಲ್ ನೆಹರು ಅವರೇ. ಯಾಕಂದರೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ 1946ರಲ್ಲೇ ಮಧ್ಯಂತರ ಸರ್ಕಾರ ರಚನೆಯಾಗಿ ತಾತ್ಕಾಲಿಕವಾಗಿ ಅದು ಅಧಿಕಾರವನ್ನು ನಿರ್ವಹಿಸಿಕೊಂಡು ಅದರ ಮೂಲಕ ಮತ್ತೆ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿತು ಅಂತ ಹೇಳ್ಬೋದು. ಈ ಒಂದು ಹೊಸ ಸಂವಿಧಾನ ರಚನೆಯಾಗುವವರೆಗೆ ಅಂದರೆ ಸ್ವತಂತ್ರ ಸಿಗುವವರೆಗೆ ಈ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆದರೂ ಈ ಮಧ್ಯಂತರ ಸರ್ಕಾರದ ಉದ್ದೇಶ ಏನು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಜೊತೆಗೆ ಪ್ರತ್ಯೇಕವಾದಂಥ ಸಂವಿಧಾನ ರಚನೆ ಮಾಡಬೇಕಂತಕೊಂಡು ಸಮಿತಿ ರಚನೆ ಮಾಡಲಿಕ್ಕೆ ಮಧ್ಯಂತರ ಸರ್ಕಾರ ರಚನೆ ಆಯಿತು. ಅದನ್ನು ಶಿಫಾರಸು ಮಾಡಿದವರು ಒಂದು ಕ್ಯಾಬಿನೆಟ್ ಮಿಷನ್ ಅಂತ ಕೂಡ ನಾವು ಹೇಳಿದ್ವಿ. ಈ ರೀತಿ ಮಧ್ಯಂತರ ಸರ್ಕಾರ ರಚನೆಯಾಗುತ್ತೆ. ಈ ಮಧ್ಯಂತರ ಸರ್ಕಾರ ರಚನೆಯಲ್ಲಿ ಪ್ರಧಾನಮಂತ್ರಿಯಾದವರು ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ಬೋದು. ಉಪ ಪ್ರಧಾನಿ ಮತ್ತು ಗೃಹ ಸಚಿವರಾದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇರ್ಬೋದು. ಕಾನೂನು ಸಚಿವರಾಗಿ BR ಅಂಬೇಡ್ಕರ್ ಅವರು ಅಲ್ಲಿ ಕಾರ್ಯನಿರ್ವಹಿಸ್ತಾರೆ. ಈ ರೀತಿ ಅನೇಕ ಒಂದು ಸಚಿವರಿಂದ ಕೂಡಿದ ಮಂತ್ರಿಮಂಡಲದಿಂದ ಆ ಮಧ್ಯಂತರ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ಈ ಒಂದು ಈ ಮಧ್ಯಂತರ ಸರ್ಕಾರ ಈ ಸ್ವಾತಂತ್ರ್ಯ ಸಿಗುವವರೆಗೂ ಜಾರಿಯಲ್ಲಿರುತ್ತದೆ ಅಂತ ಹೇಳ್ಬೋದು. ಈ ಒಂದು ಭಾರತವು ಬ್ರಿಟಿಷ್ ಪ್ರಾಬಲ್ಯದಲ್ಲಿದ್ದರೂ ಕೂಡ ಮಧ್ಯಂತರ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇರ್ತದೆ. ಆಗ ಸ್ವಾತಂತ್ರ್ಯ ಸಿಕ್ಕ ನಂತರ ಮಧ್ಯಂತರ ಸರ್ಕಾರ ಪತನಗೊಂಡು ಹೊಸ ಸರ್ಕಾರ 1950ರ ಪ್ರಥಮ ಚುನಾವಣೆಯಿಂದ ಹೊಸ ಸರ್ಕಾರ ಪ್ರಾರಂಭವಾಗುತ್ತದೆ ಅಂತ ಹೇಳ್ಬೋದು. ನಂತರ ಮಧ್ಯಂತರ ಸರ್ಕಾರದಿಂದ ರಾಜ್ಯಾಂಗ ರಚನಾ ಸಮಿತಿಯಿಂದ ಏನಾಗುತ್ತದೆ, ನಮಗೆ 1949 26 ನವೆಂಬರ್ನಂದು ನಮಗೆ ಸಂವಿಧಾನವು ಅಂಗೀಕರಿಸಲಾಗುತ್ತದೆ. ಕೊನೆಗೆ ಆ ಸಂವಿಧಾನ ರಚನೆಯಾಗಿ ನೀವು ಫಸ್ಟ್ PUCಯಲ್ಲಿ ಓದಿದ್ರಿ ವಿದ್ಯಾರ್ಥಿಗಳೇ, ಭಾರತದ ಸಂವಿಧಾನ ಹೆಂಗೆ ರಚನೆ ಆಯಿತು, ಯಾವ್ಯಾವ ಸಮಿತಿಗಳಿದ್ವು, ಆ ಒಂದು ಭಾರತ ಸಂವಿಧಾನ ರಚನೆಯಾಗಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತು, 2 ವರ್ಷ 11 ತಿಂಗಳು 18 ದಿನಗಳು ಸಮಯ ತಗೊಂತು, ನಿಮಗೆಲ್ಲ ಗೊತ್ತೇ ಇದೆ. ನಂತರ ಆ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ 1949 ನವೆಂಬರ್ 26 ಅಂಗೀಕಾರವಾಗಿ 1950 ಜನವರಿ 26 ಭಾರತಕ್ಕೆ ಹೊಸ ಸಂವಿಧಾನ ಜಾರಿಗೆ ಬರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಮಧ್ಯಂತರ ಸರ್ಕಾರ ಆಯ್ಕೆಯಾಗಿ ಮತ್ತು ಹೊಸ ಸಂವಿಧಾನ ರಚನೆ ಮಾಡಲಿಕ್ಕೆ ಅನುಕೂಲವಾಗುತ್ತದೆ. ಅದಕ್ಕೆ ಮಧ್ಯಂತರ ಸರ್ಕಾರದ ರಚನೆಯಾಯಿತು ಅಂತ ಹೇಳ್ಬೋದು. ಇನ್ನು ನಾಳೆ ತರಗತಿಯಲ್ಲಿ ನಾನು ಚುನಾವಣೆಗಳು ಯಾವ ರೀತಿಯಾಗಿ ನಡೆದವು, ಪ್ರಥಮ ಚುನಾವಣೆ ಯಾವ ರೀತಿ ಆಯಿತು ಭಾರತಕ್ಕೆ, ಆ ಚುನಾವಣೆ ಯಾವ ರೀತಿ ಯಶಸ್ವಿ ಆಯಿತು, ಆ ಚುನಾವಣೆಯಿಂದ ಹೊಸ ಸರ್ಕಾರ ಯಾವ ರೀತಿ ಅಧಿಕಾರಕ್ಕೆ ಬಂತು, ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸ್ವತಂತ್ರ ಭಾರತ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಅನ್ನೋದನ್ನು ನಾನು ನಾಳೆ ತರಗತಿಯಲ್ಲಿ ಓದ್ತೀನಿ. ಓಕೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತೇ ಇದೆ, ಈ ಶಾಲಾ ಕಾಲೇಜುಗಳು ಇನ್ನೂ ಓಪನ್ ಆಗಿಲ್ಲ. ಸರ್ಕಾರದ ಆದೇಶದ ಮೇರೆಗೆ ನಾವು ಓಪನ್ ಆಗೋರಿಗೆ ಕಾಯ್ದು ಬೇಡ ಅಂತ ತಿಳ್ಕೊಂಡು ನಾವೆಲ್ಲ ಈ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೀವಿ. ಈ ತರಗತಿಗಳನ್ನು ನೀವು ಅತ್ಯಂತ ಒಂದು ಕಾಳಜಿಯಿಂದ ನೀವು ಆತ್ಮವಿಶ್ವಾಸದಿಂದ ಕ್ಲಾಸನ್ನು ಕೇಳಿರಿ. ನಿಮ್ಗೆ ಡೌಟ್ಸ್ ಇದ್ದರೆ ನಾವು ಆನ್ಲೈನಲ್ಲಿ ಬರ್ತೀವಿ, ಅವಾಗ ನೀವು ಫೋನ್ ಮಾಡಿ ಕೇಳ್ಬೋದು, ನಮ್ಮ ನಂಬರ್ ಇರುತ್ತೆ. ಓಕೆ, ಬಿ ಸೀರಿಯಸ್. ಹಾಗೆ ಈ ಕೋವಿಡ್ ವೈರಸ್ಗೆ ಯಾರು ನೀವು ಭಯಪಟ್ಕೊಳ್ಬೇಡ್ರಿ. ಎಲ್ಲ ಕಡೆ ಇದೆ, ಈ ಪ್ರಪಂಚವನ್ನೇ ತಲ್ಲಣಗೊಳಿಸೋದು ಇದು. ಪ್ರತಿಯೊಂದು ಅಕ್ಕಪಕ್ಕದ ಮನೆಯವ್ರಿಗೂ ಇರುತ್ತದೆ, ನಮ್ಮ ಊರಿನಲ್ಲಿ ಎಲ್ಲರಿಗೂ ಇರುತ್ತದೆ. ಅವರಿಂದ ದೂರವಿರಿ, ನೀವು ಸಾಮಾಜಿಕ ಅಂತರ ಕಾಯ್ದುಕೊಳ್ಳ್ರಿ. ನೀವು ಹೊರಗಡೆ ಹೋಗಬೇಕಾದ್ರೆ ಕೈಗೆ ಸ್ಯಾನಿಟೈಸರ್ ಮಾಡಿಕೊಂಡು ಮಾಸ್ಕ್ ಕಂಪಲ್ಸರಿಗೆ ಹಾಕೋರಿ. ಆದಷ್ಟು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿರಿ. ಅದಕ್ಕೋಸ್ಕರನೇ ನಾವು ಮನೇಲಿ ಕೇಳಿರಿ, ಮಕ್ಕಳು ಪಾಠ ಕೇಳಿ ಅಂತ ಈ ವ್ಯವಸ್ಥೆ ಮಾಡಿರೋದು. ಓಕೆ, ನಾವು ಆರೋಗ್ಯವಾಗಿರೋಣ. ಅದಕ್ಕೋಸ್ಕರ ನಮ್ಮ ಆತ್ಮವಿಶ್ವಾಸ, ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕಾದ್ರೆ ನೀವು ಆಯುರ್ವೇದಿಕ್ ಪದ್ಧತಿನ ಅಳವಡಿಸ್ಕೊರಿ. ಮನೆಯಲ್ಲಿರ್ತಕ್ಕಂಥ ಮನೆಮದ್ದುಗಳನ್ನು ಉಪಯೋಗಿಸಿ ಕಷಾಯ ಮಾಡಿಕೊಳ್ಳೋದಾಗಲಿ ಅಥವಾ ಯೋಗ ಧ್ಯಾನ ಮಾಡಿಕೊಳ್ಳ್ರಿ. ಇವೆಲ್ಲ ಮಾಡಿಕೊಂಡು ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಣ. ಪಾಸಿಟಿವ್ ಥಿಂಕಿಂಗ್. ಓಕೆ, ನೀವು ಯಾವಾಗಲೂ ಸಕಾರಾತ್ಮಕ ಚಿಂತನೆ ಮಾಡಿರಿ. ಯಾವುದೇ ರೋಗ ಬರೋಂಗಿಲ್ಲ ನಮಗೆ, ನಾವು ಆರೋಗ್ಯಕರವಾಗಿರ್ತೀವಿ ಅಂತ ತಿಳ್ಕೊಂಡು ನೀವಷ್ಟೇ ಅಲ್ಲ, ನೆರೆಹೊರ ಬಗ್ಗೆ ಕಾಳಜಿ ಮಾಡಿರಿ. ನಮ್ಮ ಗ್ರಾಮಗಳ ಬಗ್ಗೆ, ನಮ್ಮ ದೇಶಗಳ ಬಗ್ಗೆ ಕಾಳಜಿ ಮಾಡೋಣ. ಸರ್ಕಾರದ ಜೊತೆ ಕೂಡಿ ನಾವು ಒಂದು ಪ್ರಜೆಗಳು ಕೂಡ ನಮ್ಮ ಒಂದು ಆರೋಗ್ಯವನ್ನು ನಾವು ನೋಡಿಕೊಂಡ್ರೆ ಸರ್ಕಾರಕ್ಕೂ ಕೂಡ ಹೊರೆ ಕಮ್ಮಿ ಆಗುತ್ತೆ. ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ. ಓಕೆ, ಬಿ ಹೆಲ್ದಿ, ಬಿ ಹ್ಯಾಪಿ. ಓಕೆ, ಬಾಯ್.